ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾವಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದರ ಬಗ್ಗೆ ಮಾತಾಡೋಣ. ಇವರು 220ಕ್ಕೂ ಹೆಚ್ಚು ಮೂವಿಗಳಲ್ಲಿ ನಟಿಸಿದ್ದಾರೆ. ಇವರ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಐಕನನ್ನು ಆನ್ ಮಾಡಿಲ್ಲ ಅಂದರೆ ಅದನ್ನು ಆನ್ ಮಾಡಿ. ಇವರ ಮೊದಲ ಮೂವಿ ವಂಶವೃಕ್ಷ. ಈ ಮೂವಿ 1971ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಸೋಷಿಯಲ್ ಪ್ರಾಬ್ಲಮ್ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ನಾಗರಾವು. ಈ ಮೂವಿ 1972ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಫ್ಯಾಂಟಸಿ ಮೂವಿಯಾಗಿದೆ. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 9ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಹಾಗೂ ಇವರ ಮುಂದಿನ ಮೂವಿ ಸೀತೆ ಅಲ್ಲ ಸಾವಿತ್ರಿ. ಈ ಮೂವಿ 1973ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಮನೆ ಬೆಳಗಿದ ಸೊಸೆ. ಈ ಮೂವಿ 1973ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ IMDb ರೇಟಿಂಗ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಗಂಧದ ಗುಡಿ. ಈ ಮೂವಿ 1973ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ. ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಲೆಕ್ಷನ್ 35 ಲಕ್ಷವಾಗಿದ್ದು. IMDb ರೇಟಿಂಗ್ 8.8ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಭೂತಯ್ಯನ ಮಗ ಅಯ್ಯು. ಈ ಮೂವಿ 1974ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಮೂವಿಯಾಗಿದೆ. ಬಜೆಟ್ 12 ಲಕ್ಷ ಹಾಗೂ ಕಲೆಕ್ಷನ್ 45 ಲಕ್ಷರೊಂದಿಗೆ ಈ IMDb ರೇಟಿಂಗ್ 8.9ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಪ್ರೊಫೆಸರ್ ಹುಚ್ಚಿರಾಯ. ಈ ಮೂವಿ 1974ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 12 ಲಕ್ಷ ಹಾಗೂ ಕಲೆಕ್ಷನ್ 45 ಲಕ್ಷರೊಂದಿಗೆ ಈ ಮೂವಿ 7.8 IMDb ರೇಟಿಂಗ್ನೊಂದಿಗೆ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಅಣ್ಣ ಅತ್ತಿಗೆ. ಈ ಮೂವಿ 1974ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6ರೊಂದಿಗೆ ಈ ಮೂವಿ ಎವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ದೇವರಗುಡಿ. ಈ ಮೂವಿ 1975ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.2ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಕೂಡಿ ಬಾಳೋಣ. ಈ ಮೂವಿ 1975ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆಯೂ ಮಾಹಿತಿ ಇಲ್ಲ. ಈ ಮೂವಿ ಅವರೇಜ್ ಆಗಿದ್ದು. ಇದನ್ನು ನಾವು ಯೂಟ್ಯೂಬ್ ಹಾಗೂ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಕಳ್ಳ ಕುಳ್ಳ. ಈ ಮೂವಿ 1975ರಲ್ಲಿ ಬಂದಿದ್ದು. ಇದೊಂದು ಕಾಮಿಡಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.8ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಭಾಗ್ಯಜ್ಯೋತಿ. ಈ ಮೂವಿ 1975ರಲ್ಲಿ ಬಂದಿದ್ದು. ಇದೊಂದು ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.6ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ನಾಗಕನ್ಯೆ. ಈ ಮೂವಿ 1975ರಲ್ಲಿ ಬಂದಿದ್ದು. ಇದೊಂದು ಫ್ಯಾಂಟಸಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹಾಗೂ ಕಲೆಕ್ಷನ್ 10 ಲಕ್ಷವಾಗಿದ್ದು. IMDb ರೇಟಿಂಗ್ 7.2ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಒಂದೇ ರೂಪಾಯಿ ಎರಡು ಗುಣ. ಈ ಮೂವಿಯು 1975ರಲ್ಲಿ ಬಂದಿದ್ದು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5.5ರೊಂದಿಗೆ ಈ ಮೂವಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ದೇವರು ಕೊಟ್ಟವರ. ಈ 1975ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಹೊಸಲು ಮೆಟ್ಟಿದ ಹೆಣ್ಣು. ಈ ಮೂವಿ 1976ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb 6.6ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಮಕ್ಕಳ ಭಾಗ್ಯ. ಈ ಮೂವಿ 1976ರಲ್ಲಿ ಬಂದಿದ್ದು. ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.7ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಬಂಗಾರದ ಗುಡಿ. ಈ ಮೂವಿ 1976ರಲ್ಲಿ ಬಂದಿದ್ದು. ಇದೊಂದು ಮ್ಯೂಸಿಕಲ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಬಯಸದೇ ಬಂದ ಭಾಗ್ಯ. ಈ ಮೂವಿ 1977ರಲ್ಲಿ ಬಂದಿದ್ದು. ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆಯೂ ಮಾಹಿತಿ ಇಲ್ಲ. ಈ ಮೂವಿ ಹಿಟ್ ಆಗಿದ್ದು. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1977ರಲ್ಲಿ ಬಂದ ಸೊಸೆ ತಂದ ಸೌಭಾಗ್ಯ. ಈ ಮೂವಿ ಡ್ರಾಮಾ ಮೂವಿಯಾಗಿದ್ದು. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.5ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1977ರಲ್ಲಿ ಬಂದ ನಾಗರಹೊಳೆ. ಈ ಮೂವಿ ಫ್ಯಾಮಿಲಿ ಡ್ರಾಮಾ ಮೂವಿಯಾಗಿದ್ದು. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8ರೊಂದಿಗೆ ಈ ಮೂವಿ ಹಿಟ್ ಆಗಿದೆ.
ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1977ರಲ್ಲಿ ಬಂದ ಚಿನ್ನ ನಿನ್ನ ಮುದ್ದಾಡುವೆ. ಈ ಮೂವಿ ಒಂದು ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.2ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಶ್ರೀಮಂತನ ಮಗಳು. ಈ ಮೂವಿ 1977ರಲ್ಲಿ ಬಂದಿದ್ದು ಇದೊಂದು ಫ್ಯಾಮಿಲಿ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1977ರಲ್ಲಿ ಬಂದ ಮೂವಿ ಸಹೋದರರ ಸವಾಲು. ಈ ಮೂವಿ ಒಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಇವರ ಮುಂದಿನ ಮೂವಿ ಶನಿ ಪ್ರಭಾವ. ಈ ಮೂವಿ 1977ರಲ್ಲಿ ಬಂದಿದ್ದು ಇದೊಂದು ಡಿವೋಷನಲ್ ಮೆಥಾಲಜಿಕಲ್ ಮೂವಿ ಆಗಿದೆ. ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.2ರೊಂದಿಗೆ ಈ ಮೂವಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1977ರಲ್ಲಿ ಬಂದ ಮೂವಿ ಗಲಾಟೆ ಸಂಸಾರ. ಇದೊಂದು ಕಾಮಿಡಿ ಮೂವಿ ಆಗಿದ್ದು ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.1ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1977ರಲ್ಲಿ ಬಂದ ಕಿಟ್ಟು ಪುಟ್ಟು. ಈ ಮೂವಿ ಇದೊಂದು ಡ್ರಾಮಾ ಮೂವಿ ಆಗಿದ್ದು ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1978ರಲ್ಲಿ ಬಂದ ಮೂವಿ ರೊಮ್ಯಾನ್ಸ್ ಡ್ರಾಮಾ ಮೂವಿ ಆಗಿದ್ದು ಹೊಂಬಿಸಿಲು. ಈ ಮೂವಿಯ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.4ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1976ರಲ್ಲಿ ಬಂದ ಮೂವಿ ಸಂದರ್ಭ. ಇದೊಂದು ಡ್ರಾಮಾ ಮೂವಿ ಆಗಿದ್ದು ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1978ರಲ್ಲಿ ಬಂದ ಮೂವಿ ಆ್ಯಕ್ಷನ್ ಅಡ್ವೆಂಚರ್ ಕಿಲಾಡಿ ಕಿಟ್ಟು. ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.4ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಜಿಯೋ ಸ್ಟಾರ್ನಲ್ಲಿ ನೋಡಬಹುದು. 1978ರಲ್ಲಿ ಬಂದ ಮೂವಿ ವಂಶಜ್ಯೋತಿ. ಇದೊಂದು ಡ್ರಾಮಾ ಮೂವಿ ಆಗಿದ್ದು ಇದರ ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.2ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1978ರಲ್ಲಿ ಬಂದ ಮೂವಿ ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದ್ದು ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1978ರಲ್ಲಿ ಬಂದ ಮೂವಿ ಸಿರಿತನಕ್ಕೆ ಸವಾಲು. ಇದೊಂದು ಆ್ಯಕ್ಷನ್ ಡ್ರಾಮಾ ಮೂವಿ ಆಗಿದ್ದು ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 5ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 1978ರಲ್ಲಿ ಬಂದ ಪ್ರತಿ ಮೂವಿ. ಇದೊಂದು ಥ್ರಿಲ್ಲರ್ ಡ್ರಾಮಾ ಮೂವಿ ಆಗಿದ್ದು ಬಜೆಟ್ ಹಾಗೂ ಕಲೆಕ್ಷನ್ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ. ಇದೊಂದು ಬ್ಲಾಕ್ ಬಸ್ಟರ್ ಮೂವಿ ಆಗಿದ್ದು ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪಾರ್ಟ್ 2ಗಾಗಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.